ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತಮ್ಲೈನ್ ನೋಡಿ ಗೊತ್ತಾಗಿದೆ. ಸೂರಜ್ ಬಗ್ಗೆ ಮಾತಾಡೋಣ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಎಷ್ಟು ತುಂಬ ಕಷ್ಟಪಟ್ಟು ಅವರು ಮುಂದೆ ಬಂದಿದ್ದಾರೆ ಅನ್ನೋದನ್ನು ಒಂದೆರಡು ನನ್ನ ಮಾತಿನಲ್ಲಿ ಹೇಳೋಣ ಅಂದ್ಕೊಂಡು ಬಂದಿದ್ದೀನಿ. ಅವರು ಬಿಗ್ ಬಾಸ್ ಮನೆ ಒಳಗಡೆ ಹೋದಾಗ ತುಂಬ ಚೆನ್ನಾಗಿ ಮಾತಾಡ್ತಿದ್ರು, ಚೆನ್ನಾಗಿ ಆಟ ಆಡ್ತಾಯಿದ್ರು. ಆದರೆ ಹೊರಗಡೆ ಬಂದ ತಕ್ಷಣ ಒಂದು ದೊಡ್ಡ ಆಫರೇ ಸಿಕ್ಕಿದೆ. ಇಂಥ ಶೋಗೆ ಹೋಗಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ. ದೇವರು ಯಾರನ್ನು ಅಲ್ಲಿಗೆ ಕರುಣಿಸಿರ್ತಾನೋ ಅಂಥವ್ರಿಗೆ ಅವಕಾಶ. ಆದರೂ ಇವ್ರಿಗೆ ಸಿಕ್ಕಿದ್ದು ಒಂದು ತುಂಬಾ ಖುಷಿಯಾಗಿತ್ತು. ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ರು, ನಾವು ಕೂಡ ನೋಡ್ತಾಯಿದ್ದೋ. ಹಾಗಾಗಿ ಇವ್ರ ಬಗ್ಗೆ ಮಾತಾಡೋಣ ಅನ್ಕೊಬಂದೆ. ಅವ್ರ ತಾಯಿ ಆಗಿರ್ಬೋದು, ಅವ್ರ ಅಕ್ಕ ಆಗಿರ್ಬೋದು, ಒಳಗಡೆ ಹೋದಾಗ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಸೂರಜ್ ಬಗ್ಗೆ. ಹಾಗೆ ಸೂರಜು ಕೂಡ ಅವರ ಅಕ್ಕನ ಬಗ್ಗೆ ಆಗಿರ್ಬೋದು, ಅವ್ರ ಅಮ್ಮನ ಬಗ್ಗೆ ಆಗಿರ್ಬೋದು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಅವರು ಜರ್ನಿ ಹೇಗಿತ್ತು ಅಂತ ಹೇಳಿದ್ರು. ಅವರು ಕ್ಯಾಂಟ್ರಿನ್ ಎಲ್ಲ ನಡೆಸಿ ಇವಾಗ ಮುಂದೆ ಬಂದಿದ್ದಾರೆ. ಅದೇ ರೀತಿಯೇ ಇವಾಗ ಈ ಒಂದು ಧಾರಾವಾಹಿನಲ್ಲೂ ಕೂಡ ಅವ್ರಿಗೆ ಒಂದು ಚಾನ್ಸ್ ಸಿಕ್ಕಿರೋದು, ಅದೇ ಥರ ಒಂದು ಸ್ಥಾನ ಸಿಕ್ಕಿರೋದು ತುಂಬಾ ಖುಷಿ ಆಯಿತು. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಧಾರಾವಾಹಿನ. ಏಕೆಂದರೆ ನಾವು ಕೂಡ ನೋಡ್ತೀವಿ. ಏಕೆಂದರೆ ಇಂಥ ಪ್ರತಿಭೆಗಳಿಗೆ ಒಂದು ಅವಕಾಶ ಸಿಗಬೇಕು ಅನ್ನೋದು. ನಾವು ಒಬ್ರಿಗೆ ಒಳ್ಳೆಯದನ್ನ ಬಯಸಿದ್ರೆ ನಮಗೂ ಕೂಡ ಯಾರಾದರೂ ನಮ್ಮ ಬೆನ್ನಿಂದೆ ಇರೋರು ಖಂಡಿತ ಒಬ್ಬರಲ್ಲ ಒಬ್ಬರು ನಮಗೆ ಒಳ್ಳೆಯದನ್ನ ಬಯಸ್ತಾರೆ ಅಂತ ಹೇಳ್ತೀನಿ. ಯಾವುದೇ ಮೋಸ ಆಗಿರ್ಬೋದು, ದ್ರೋಹ ಆಗಿರ್ಬೋದು ಮಾಡ್ತಾನೇ ಹೋಗ್ತಾಯಿದ್ರೆ ದೇವ್ರಿಗೆ ನಾವು ಎಷ್ಟು ಅಂತ ಮೋಸ ಮಾಡೋಕ್ಕಾಗುತ್ತೆ ಅಲ್ವಾ? ನಾವು ಹೋಗೋ ದಾರಿನೂ ಕೂಡ ನಾವು ಒಬ್ರಿಗೆ ಒಳ್ಳೇದು ಬಯಸಿದ್ರೆ ನಾವು ಹೋಗೋ ದಾರಿನೂ ಕೂಡ ಶುದ್ಧವಾಗಿರುತ್ತೆ ಅಂತ ನಾನು ಅನ್ಕೋತೀನಿ. ನಿಜವಾಗ್ಲೂ ಸೂರಜ್ಗೆ ಇಂಥ ಒಂದು ಆಫರ್ ಸಿಕ್ಕಿದ್ದು ತುಂಬಾ ಖುಷಿಯಾಯಿತು. ತುಂಬ ಜನ, ಎಷ್ಟೋ ಜನ ವೆಯ್ಟ್ ಮಾಡ್ತಾ ಇರ್ತಾರೆ ಒಂದು ಅವಕಾಶಕ್ಕೋಸ್ಕರ. ಇವ್ರಿಗೆ ಈ ಥರ ಅವಕಾಶ ಸಿಕ್ಕಿದ್ದು ಬಹಳ ಬಹಳ ಖುಷಿಯಾಯಿತು. ಏಕಂತಂದರೆ ಎಷ್ಟೋ ಆಡಿಷನ್ಗಳಿಗೆ ಕೊಟ್ಟಿರ್ತಾರೆ, ಎಷ್ಟೋ ಶ್ರಮ ಪಟ್ಟಿರ್ತಾರೆ. ಈ ಥರ ಒಂದು ನಮಗೂ ಚಾನ್ಸ್ ಸಿಗಬೇಕು ಅಂತ ಹೇಳಿ ನಾವೇನು ಅನ್ನೋದನ್ನು ಪ್ರೂಫ್ ಮಾಡ್ಕೊಳ್ಳೋಕ್ಕೋಸ್ಕರ ಎಷ್ಟೋ ಜನ ಅದನ್ನು ಹುಡುಕ್ತಾ ಇರ್ತಾರೆ. ಚಾನ್ಸೇ ಸಿಕ್ಕಿರೋದಿಲ್ಲ. ಆದರೆ ಇವರು ಬಿಗ್ ಬಾಸ್ ಮನೆಗೆ ಹೋಗಿ ಬಂದ ತಕ್ಷಣ ಇವ್ರಿಗೆ ಈ ಥರ ಒಂದು ಚಾನ್ಸ್ ಸಿಕ್ಕಿದ್ದು ತುಂಬಾ ಖುಷಿಯಾಗಿದೆ ಎಲ್ರಿಗೂ. ನಾನು ನೋಡ್ತಾ ಇದ್ದೀನಿ ಅವರು ಬಗ್ಗೆ ತುಂಬ ಜನ ಇನ್ಸ್ಟಾಗ್ರಾಮಲ್ಲೇ ಆಗಿರ್ಬೋದು, ಫೇಸ್ಬುಕ್ಕಲ್ಲೆಲ್ಲ ವೀಡಿಯೋಗಳನ್ನ ಹಾಕ್ತಾಯಿದ್ದಾರೆ. ತುಂಬ ಖುಷಿಯಾಗುತ್ತೆ. ಆವಾಗ ಈ ಥರ ಪ್ರತಿಭೆಗಳನ್ನ ನಾವು ಕೂಡ ಪ್ರೋತ್ಸಾಹ ನೀಡಬೇಕು ಅಂತ ಹೇಳಿ ಹಾಗೆ ನಾನು ಕೂಡ ಅವ್ರಿಗೆ ವಿಶ್ ಮಾಡ್ತಾಯಿದ್ದೀನಿ. ಇನ್ನೂ ಮುಂದೆ ಹೆಜ್ಜೆ ಇಡುವಾಗ ಇನ್ನೂ ಇದಕ್ಕಿಂತಲೂ ದೊಡ್ಡ ದೊಡ್ಡ ಆಫರ್ಸ್ಗಳು ಬರಲಿ, ಹಾಗೆ ಮೂವಿಲೂ ಮಾಡುವಂತಹ ಆಫರ್ಗಳು ಬರಲಿ ಅಂತ ಕೂಡ ನಾವು ಹಾರೈಸ್ತೀವಿ. ತುಂಬಾ ಖುಷಿಯಾಗುತ್ತೆ. ಈ ಥರ ಒಂದೊಂದು ಪ್ರತಿಭೆಗಳನ್ನ ನೋಡ್ತಾ ಇದ್ದಾಗ ಒಂದಲ್ಲ ಒಂದು ದಿನ ದೇವರು ಒಳ್ಳೇದು ಮಾಡ್ತಾನೆ ಅನ್ನೋದು ನೋಡಿ. ಇದಕ್ಕೆ ಅವ್ರು ಎಷ್ಟೊಂದು ಕಷ್ಟಪಟ್ಟು ಇಷ್ಟು ಮುಂದೆ ಬಂದಿದ್ದಾರೆ. ಈ ಥರ ಒಂದು ಅವಕಾಶ ಸಿಕ್ಕಿದಾಗ ಎಷ್ಟು ಸಂತೋಷ ಆಗುತ್ತೆ ಅಲ್ವಾ? ನಮಗೆ ಮಾತಾಡೋದಕ್ಕೆ ಖುಷಿ ಆಗ್ತಾಯಿದೆ ಅಂದಾಗ ಅವರ ವಾತಾವರಣ ಹೇಗಿರ್ಬೋದು ಹೇಳಿ? ಎಷ್ಟು ಖುಷಿಯಾಗಿರ್ಬೋದು. ಒಂದು ಈಚೆ ಬಂದಾಗ ಈ ಥರ ಆಫರ್ ಸಿಕ್ಕಿದಾಗ ನಿಜವಾಗ್ಲೂ ಪುಣ್ಯ ಮಾಡಿದ್ದಾರೆ ಅಂತ ಅನ್ಕೋತೀನಿ ಸೂರಜ್ ಅವರು. ಅವರ ತಾಯಿ ಆಗಿರ್ಬೋದು, ಅವ್ರ ಅಕ್ಕ ಆಗಿರ್ಬೋದು ಎಷ್ಟು ಶ್ರಮಪಟ್ಟು ಅವ್ರನ್ನ ಮುಂದೆ ತಂದಿದ್ದಾರೆ. ಅವ್ರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಎಲ್ಲರೂ ಧಾರಾವಾಹಿ ನೋಡಿ ಸೂರಜ್ ಅವ್ರನ್ನ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊತೀನಿ. ನಾನು ಕೂಡ ಧಾರಾವಾಹಿನ ನೋಡಿ ಅವ್ರಿಗೆ ಪ್ರೋತ್ಸಾಹ ನೀಡ್ತೀನಿ. ಏಕೆಂದರೆ ನಮ್ಮ ಮನೆಯ ನಾವಿವಾಗ ಒಂದು ಧಾರಾವಾಹಿಲಿ ಏನಾದರೂ ಒಂದು ಇನ್ಫಾರ್ಮೇಷನ್ ಇರುತ್ತೆ. ಹಾಗಾಗಿ ಇವತ್ತೇನಾಗುತ್ತೋ ನಾಳೆ ಏನಾಗುತ್ತೋ ಅಂತ ನೋಡ್ತಾನೆ ಇರ್ತೀವಿ. ಹಾಗಾಗಿ ಅದನ್ನು ನೋಡ್ತಾ ನೋಡ್ತಾ ಏನಾಗ್ಬಿಟ್ಟಿರ್ತೀವಿ ಅಂದರೆ ಅವರಲ್ಲಿ ನಾವು ಒಬ್ಬರು ಆಗ್ಬಿಟ್ಟಿರ್ತೀವಿ. ಟೈಮು ಕರೆಕ್ಟಾಗಿ ಅದು ಟೈಮು ಎಳಿತಾ ಇರುತ್ತೆ ನಮ್ಮ ಕಣ್ಣು ಟಿ ವಿನ. ಶುರುವಾಗ್ತು ಅಂತ ಒಂದು ದಿನ ಅದೇ ಕೇಬಲ್ ಇಲ್ಲ ಅಂತಂದರೆ ಎಷ್ಟು ಏನಾಯಿತು ಅಂತ ತಡವಡಿಸ್ತಾ ಇರ್ತೀವಿ ನಾವು. ಅಷ್ಟು ನಾವು ಆ ಧಾರಾವಾಹಿನಿ ಒಳಗೆ ನಾವು ಇಳ್ಕೊಂಡ್ಬಿಟ್ಟಿರ್ತೀವಿ. ನಾವು ಅವರಲ್ಲಿ ಒಬ್ಬರು ಆಗ್ಬಿಟ್ಟಿರ್ತೀವಿ. ನಮ್ಮ ಫ್ಯಾಮಿಲಿಲೇ ನಡೀತಾ ಇದೆಯೇನೋ ಅನ್ನೋ ಅಷ್ಟು ನಾವು ತೊಗೊಂಡ್ಬಿಡ್ತಿರ್ತೀವಿ ಮನಸ್ಸಿಗೆ. ಹಾಗಾಗಿ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾಯಿದೆ.
ಈ ಸೂರಜ್ ಬಗ್ಗೆ ಮಾತಾಡೋದಕ್ಕೆ. ನಿಮ್ಮ ಜರ್ನಿ ಇನ್ನು ಮುಂದೆ ದೊಡ್ಡ ಮಟ್ಟದಲ್ಲಿ ಹೋಗಲಿ ಅಂತ ಹೇಳ್ತಾ ನಾವು ಕೂಡ ಹಾರೈಸ್ತಾ ಇದ್ದೀವಿ. ಸೂರಜ್ ಅವರೇ, ನಿಮಗೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಒಳ್ಳೊಳ್ಳೆ ಆಫರ್ಸ್ಗಳು ಬರಲಿ, ಮೂವಿಲಿ ಆಫರ್ಸ್ಗಳು ಬರಲಿ. ಹಾಗೆ ಇನ್ನೂ ನಿಮ್ಮ ಅಕ್ಕನ ನಿಮ್ಮಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳುವಂತಹ ಶಕ್ತಿ ಕೊಡಲಿ ನಿಮಗೆ ದೇವರು. ಆಯಸ್ಸು ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಲಿ ಎಂದು ನಾವು ಕೂಡ ಕೇಳ್ಕೊತೀವಿ. ಏಕೆಂದರೆ ನಿಮ್ಮ ತಾಯಿನ ಯಾವ ರೀತಿ ನೋಡ್ಕೋತಾ ಇದ್ದೀರಾ, ಅದರಿಂದ ಖಂಡಿತ ನಿಮಗೆ ದೇವರು ಇನ್ನೂ ಒಳ್ಳೇದು ಮಾಡ್ತಾನೆ ಅಂತ ಅನ್ಕೋತೀನಿ. ಏಕೆಂದರೆ ಆ ತಾಯಿ ನಿಮ್ಮ ಬಗ್ಗೆ ಮಾತಾಡುವಾಗ ಎಷ್ಟು ಖುಷಿಯಿಂದ ಮಾತಾಡ್ತಾಯಿದ್ರು. ನೀವೊಂದು ಶೋನಲ್ಲಿ ಹೋಗಿದ್ದಾಗ ಅದನ್ನು ನೋಡಿ ನಮಗೂ ಖುಷಿಯಾಗಿತ್ತು. ಅವರು ಇವಾಗಲೂ ಖುಷಿ ಪಡ್ತಾರೆ ಈ ಥರ ಒಂದು ಆಫರ್ ಸಿಕ್ಕಿರುವಾಗ. ಇನ್ನು ಮುಂದೆ ಇನ್ನೂ ದೊಡ್ಡ ಆಫರ್ ಸಿಕ್ಕಿದಾಗ ಇನ್ನೂ ಅವರು ಖುಷಿ ಪಡುವಂತಹ ದಿನಗಳು ಬರಲಿ ಅಂತ ನಾವು ಕೂಡ ಕೇಳ್ಕೊತೀವಿ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.